ರಾಜ್ಯಪಾಲರನ್ನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇಷ್ಟು ವರ್ಷಗಳ ಕಾಲ ಯಾರು ಇವತ್ತು ಅವ್ರನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ. ಗಾಂಧಿ ಕುಟುಂಬದವರು ಇಂದಿರಾ ಗಾಂಧಿ ಆದಿಯಾಗಿ ರಾಜ್ಯಪಾಲರನ್ನ ಒಂದು ರೀತಿ ಯಾವ ರೀತಿ ನಡೆಸ್ಕೊಂಡ್ರು. ಇಡೀ ದೇಶದಲ್ಲಿ ಸುಮಾರು 90 ಬಾರಿ ಬೇರೆ ಬೇರೆ ರಾಜ್ಯಗಳಲ್ಲಿ 90 ಬಾರಿ ರಾಷ್ಟ್ರಪತಿ ಆಡಳಿತವನ್ನ ಹೇರುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿರುವಂತದ್ದು. ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ ದುರುಪಯೋಗ ಪಡಿಸ್ಕೊಂಡಿರುವಂತದ್ದು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ನಾನು ಹೇಳ್ತಿರೋದು ಇವತ್ತು ವಿಕಸಿತ್ ಭಾರತ್ ಜಿ ರಾಮ್ಜಿ ಏನ್ ಅನ್ಯಾಯ ಆಗಿದೆ. ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಪ್ರತಿ ವರ್ಷ 80-85 ಸಾವಿರ ಕೋಟಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಗೆ ಹಣವನ್ನ ಖರ್ಚು ಮಾಡಬೇಕಾದ್ರೆ ಆ ಸಾವಿರಾರು ಕೋಟಿ ಹಣ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅದು ಉಪಯೋಗ ಆಗಬೇಕು. ಯಾವುದೇ ರೀತಿ ಭ್ರಷ್ಟಾಚಾರ ಆಗಬಾರದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಸಣ್ಣ ರೈತರು ಇರ್ಬೋದು, ಅವ್ರಿಗೆ ಅನುಕೂಲ ಆಗ್ಬೇಕು. 100 ದಿನ ಇದ್ದದ್ದನ್ನ ಇವತ್ತು 125 ದಿನಕ್ಕೆ ಏರಿಸಿದ್ದಾರೆ. ಕೂಲಿ ದಿನಗಳನ್ನ 175 ರೂಪಾಯಿ ಏನಿತ್ತು ಅದನ್ನ 375 ರೂಪಾಯಿಗೆ ಏರಿಸಿದ್ದಾರೆ. ಕೇವಲ ಗುಂಡಿ ಅಗದು ಗುಂಡಿ ಮುಚ್ಚಕ್ಕಂತ ಏನ್ ಮಾಡ್ತಾ ಇದ್ರು. ಇವತ್ತು ಆ ಹಣದಿಂದ ಬರ್ತಕ್ಕಂಥ ಹಣದಿಂದ ಆ ಗ್ರಾಮದಲ್ಲಿ ಬೇರೆ ಬೇರೆ ಏನೇನು ಅಭಿವೃದ್ಧಿ ಕೆಲಸ ಆಗ್ಬೇಕು, ಆ ಗ್ರಾಮ ಸಭೆಗಳು ತೀರ್ಮಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು ತಪ್ಪಾಗಾದ್ರೆ, ಆದ್ರೆ ಇದನ್ನ ನೆಪ ಮಾಡಿಕೊಂಡು ಇವತ್ತು ತರಾತುರಿಯಲ್ಲಿ ವಿಶೇಷ ಅಧಿವೇಶನವನ್ನ ಕರೆದು ರಾಜ್ಯಪಾಲರ ಮುಖೇನ ಇವ್ರಿಗೇನು ಮನ್ಸೋ ಬಂದಂತೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಎತ್ಕಟ್ಟುವಂತ ಭಾಷಣ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ಯಾಕೆ ಸಾಧ್ಯ ಆಗ್ತದೆ? ಕೇಂದ್ರ ಸರ್ಕಾರ 60% ಕೊಡ್ತದೆ, ರಾಜ್ಯ ಸರ್ಕಾರ 40% ಕೊಡ್ತದೆ. 40% ಏನು ಕೇಂದ್ರ ಕೊಡುವಂತದ್ದಾಗ್ಲಿ ರಾಜ್ಯ ಸರ್ಕಾರ ಕೊಡುವಂತದ್ದಾಗ್ಲಿ ಗ್ರಾಮೀಣ ಭಾಗಕ್ಕೆ ಕೊಡ್ತಕ್ಕಂಥ ಇನ್ವೆಸ್ಟ್ಮೆಂಟ್. ಅದು ಗ್ರಾಮೀಣ ಭಾಗದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತದೆ. ರಾಜ್ಯ ಸರ್ಕಾರ ಇದನ್ನ ಅದು 40% ಏನಾಗ್ತದೆ ಅಸೆಟ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ಲಾಸ್ಟ್ ಪ್ರಶ್ನೆಯಲ್ಲಿ ಬರ್ತದೆ. ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ. ನೋಡ್ರಿ, ಇವತ್ತು ಯಾವುದೇ ಒಂದು ಯೋಜನೆಗಳು ಸಮರ್ಪಕವಾಗಿ ಅದು ಆಗ್ಬೇಕದು ರಾಜ್ಯ ಸರ್ಕಾರವು ಕೂಡ ಜವಾಬ್ದಾರಿನ ಹೊರಬೇಕಾಗ್ತದೆ. ರಾಜ್ಯ ಸರ್ಕಾರ ಕೈ ಕಟ್ಕೊಂಡಿದ್ ನೋಡಿ. ಇದೇನಾಗಿದೆ ಉದ್ಯೋಗ ಖಾತ್ರಿ ಅಂತ ಹೇಳಿದ್ರೆ ಬಡವರಿಗೆ ಇರ್ತಕ್ಕಂತ ಯೋಜನೆ, ಇದು ಕಾಂಗ್ರೆಸ್ ಕಾರ್ಯಕರ್ತರಿಗಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಅವರು ಕೂಡ ಬಂಡವಾಳ ಹಾಕ್ಬೇಕಾಗ್ತದೆ. ಇದು ಅಸೆಟ್ ಕ್ರಿಯೇಷನ್ ಕೂಡ ಆಗ್ತದೆ ಗ್ರಾಮೀಣ ಭಾಗದಲ್ಲಿ. ಬರ್ಲಿ, ಅದು ಆ ಸಂದರ್ಭದಾಗ ಮಾತನಾಡ್ತಾರೆ. ಆಯ್ತು, ನಾಳೆ ಮಾತಾಡನ್ರಿ. ರಾಜ್ಯಪಾಲರು ಏನ್ ತೀರ್ಮಾನ ನೋಡಿ. ಎಂತ ದುರ್ದೈವ ಅಂತ ಹೇಳಿದ್ರೆ, ದಾವೋಸ್ ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಬೇರೆ ಬೇರೆ ದೇಶಗಳು ಕೂಡ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಮ್ಮ ದೇಶದ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಸಹ ದಾವೋಸ್ಗೆ ಹೋಗಿ ಬಂಡವಾಳಶಾಹಿಗಳನ್ನ ಅಟ್ರಾಕ್ಟ್ ಮಾಡ್ತಕ್ಕಂತ, ನಮ್ಮ ರಾಜ್ಯಕ್ಕೆ ತರುವಂತ ಕೆಲಸವನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಅನ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದಕ್ಕೆ ಹೋಗ್ದೇನೆ ಇವತ್ತು ಇಲ್ಲೇ ರಾಜಕಾರಣ ಮಾಡ್ಕೊಂಡು ಕೂತಿರ್ತಕ್ಕಂಥದ್ದು ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ, ರಾಜ್ಯದಲ್ಲಿರ್ತಕ್ಕಂಥ ಯುವ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಆಮೇಲೆ ಯಾಕೋ ದೇವ್ರ ಬುದ್ಧಿ ಕೊಟ್ಟು ಹೋಗಿದ್ದಾರೆ. ಎಷ್ಟು ಬಂಡವಾಳ ತರ್ತಾರೆ, ಬೇರೆ ಬೇರೆ ರಾಜ್ಯಗಳು ಎಷ್ಟು ಬಂಡವಾಳ ತರ್ತಾರೆ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ರೆಪ್ರೆಸೆಂಟ್ ಮಾಡ್ಬೇಕಾಗಿತ್ತು. ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಜಕಾರಣ ಮಾಡ್ಕೊಂಡು ಕೂತಿದ್ದಾರೆ ಅವರು. ಇದು ಈ ಎಲ್ಲದ್ರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಒಂದಂತೂ ಸತ್ಯ, ಕಾಂಗ್ರೆಸ್ನವರಿಗೆ ಮಹದಾಯಿ ವಿಚಾರದಲ್ಲಾಗ್ಲಿ ಇದ್ಯಾವ್ದ್ರಲ್ಲೂ ಕೂಡ ಅವ್ರ ಪ್ರಾಮಾಣಿಕ ಕಳಕಳಿ ಇಲ್ಲ. ಇದ್ದಿದ್ರೆ ಅವ್ರ ಸರ್ಕಾರ ಇದ್ದಾಗಲೇ ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದಾರೆ.
ಕೋರ್ಟ್ ಅಲ್ಲಿ ಬೇಗ ಇತ್ಯರ್ಥ ಆಗಿ ಅದು ಮುಂದೆ ಹೋಗ್ತಕ್ಕಂಥ ಕೆಲಸ ಆಗತ್ತೆ ಬರೋದಕ್ಕೆ. ಅದೆಲ್ಲವೂ ಕೂಡ ಏಣ ಒಂದ್ ನಿಮಿಷ ತಡಿಯಪ್ಪ. ಅದೆಲ್ಲದೂ ಕೂಡ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೂಡ ಗಮನಿಸ್ತಾ ಇದ್ದಾರೆ. ಕೇಂದ್ರದಲ್ಲೂ ಕೂಡ ಚರ್ಚೆ ಆಗಿದೆ. ಅತಿ ಶೀಘ್ರದಲ್ಲಿ ಪರಿಹಾರ ಸಿಗ್ತದೆ. ನೋಡಿ, ಬರೇ ನಾಟಕ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರಿಗೆ ಬಡವರ ಪರವಾಗಿರ್ತಕ್ಕಂಥ ಪ್ರಾಮಾಣಿಕ ಕಳಕಳಿ ಇಲ್ಲ. ಮುಖ್ಯಮಂತ್ರಿಗಳು ಯಾವಾಗ ಇಳಿಬೇಕೋ ಅದ್ರ ಚರ್ಚೆಲಿ ಈಗ ರಾಜ್ಯ ತುಂಬಾ ಕಾಂಗ್ರೆಸ್ ಪಕ್ಷ ಸಚಿವರು ಶಾಸಕರು ಚರ್ಚೆ ಮಾಡ್ತಾ ಇದ್ದಾರೆ. ಆಗ ಕೊನೆ ಗಳಿಗೆಯಲ್ಲಿ ಈ ರೀತಿ ಕಪಟ ನಾಟಕವನ್ನು ಮಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಯಾವುದೇ ಒಂದು ಒಳ್ಳೆ ಉದ್ದೇಶ ಅಂತೂ ಇದ್ರಲ್ಲಿ ಕಾಣ್ತಾ ಇಲ್ಲ. ಧನ್ಯವಾದ. ರಾಜ್ಯಪಾಲರನ್ನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇಷ್ಟು ವರ್ಷಗಳ ಕಾಲ ಯಾರು ಇವತ್ತು ಅವ್ರನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ. ಗಾಂಧಿ ಕುಟುಂಬದವರು ಇಂದಿರಾ ಗಾಂಧಿ ಆದಿಯಾಗಿ ರಾಜ್ಯಪಾಲರನ್ನ ಒಂದು ರೀತಿ ಯಾವ ರೀತಿ ನಡೆಸ್ಕೊಂಡ್ರು. ಇಡೀ ದೇಶದಲ್ಲಿ ಸುಮಾರು 90 ಬಾರಿ ಬೇರೆ ಬೇರೆ ರಾಜ್ಯಗಳಲ್ಲಿ 90 ಬಾರಿ ರಾಷ್ಟ್ರಪತಿ ಆಡಳಿತವನ್ನ ಹೇರುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿರುವಂತದ್ದು. ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಂಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ದುರುಪಯೋಗ ಪಡಿಸ್ಕೊಂಡಿರುವಂತದ್ದು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ನಾನು ಹೇಳ್ತಿರೋದು ಇವತ್ತು ವಿಕಸಿತ್ ಭಾರತ್ ಜಿ ರಾಮ್ಜಿ ಏನ್ ಅನ್ಯಾಯ ಆಗಿದೆ. ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಪ್ರತಿ ವರ್ಷ 80-85 ಸಾವಿರ ಕೋಟಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಗೆ ಹಣವನ್ನ ಖರ್ಚು ಮಾಡಬೇಕಾದ್ರೆ ಆ ಸಾವಿರಾರು ಕೋಟಿ ಹಣ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅದು ಉಪಯೋಗ ಆಗಬೇಕು. ಯಾವುದೇ ರೀತಿ ಭ್ರಷ್ಟಾಚಾರ ಆಗಬಾರದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಸಣ್ಣ ರೈತರು ಇರ್ಬೋದು, ಅವ್ರಿಗೆ ಅನುಕೂಲ ಆಗ್ಬೇಕು. 100 ದಿನ ಇದ್ದದ್ದನ್ನ ಇವತ್ತು 125 ದಿನಕ್ಕೆ ಏರಿಸಿದ್ದಾರೆ. ಕೂಲಿ ದಿನಗಳನ್ನ 175 ರೂಪಾಯಿ ಏನಿತ್ತು ಅದನ್ನ 375 ರೂಪಾಯಿಗೆ ಏರಿಸಿದ್ದಾರೆ. ಕೇವಲ ಗುಂಡಿ ಅಗದು ಗುಂಡಿ ಮುಚ್ಚಕ್ಕಂತ ಏನ್ ಮಾಡ್ತಾ ಇದ್ರು, ಇವತ್ತು ಆ ಹಣದಿಂದ ಬರ್ತಕ್ಕಂಥ ಹಣದಿಂದ ಆ ಗ್ರಾಮದಲ್ಲಿ ಬೇರೆ ಬೇರೆ ಏನೇನು ಅಭಿವೃದ್ಧಿ ಕೆಲಸ ಆಗ್ಬೇಕು ಆ ಗ್ರಾಮ ಸಭೆಗಳು ತೀರ್ಮಾನ ಮಾಡ್ತಾ ಅದನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು ತಪ್ಪಾಗಾದ್ರೆ. ಆದ್ರೆ ಇದನ್ನ ನೆಪ ಮಾಡಿಕೊಂಡು ಇವತ್ತು ತರಾತುರಿಯಲ್ಲಿ ವಿಶೇಷ ಅಧಿವೇಶನವನ್ನ ಕರೆದು ರಾಜ್ಯಪಾಲರ ಮುಖೇನ ಇವ್ರಿಗೇನು ಮನ್ಸೋ ಬಂದಂತೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಎತ್ಕಟ್ಟುವಂತ ಭಾಷಣ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ಯಾಕೆ ಸಾಧ್ಯ ಆಗ್ತದೆ? ಕೇಂದ್ರ ಸರ್ಕಾರ 60% ಕೊಡ್ತದೆ, ರಾಜ್ಯ ಸರ್ಕಾರ 40% ಕೊಡ್ತದೆ. 40% ಏನು ಕೇಂದ್ರ ಕೊಡುವಂತದ್ದಾಗ್ಲಿ ರಾಜ್ಯ ಸರ್ಕಾರ ಕೊಡುವಂತದ್ದಾಗ್ಲಿ ಗ್ರಾಮೀಣ ಭಾಗಕ್ಕೆ ಕೊಡ್ತಕ್ಕಂಥ ಇನ್ವೆಸ್ಟ್ಮೆಂಟ್. ಅದು ಗ್ರಾಮೀಣ ಭಾಗದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತದೆ. ರಾಜ್ಯ ಸರ್ಕಾರ ಇದನ್ನ ಅದು 40% ಏನಾಗ್ತದೆ ಅಸೆಟ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ಲಾಸ್ಟ್ ಪ್ರಶ್ನೆಯಲ್ಲಿ ಬರ್ತದೆ. ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ. ನೋಡ್ರಿ, ಇವತ್ತು ಯಾವುದೇ ಒಂದು ಯೋಜನೆಗಳು ಸಮರ್ಪಕವಾಗಿ ಅದು ಆಗ್ಬೇಕದು ರಾಜ್ಯ ಸರ್ಕಾರವು ಕೂಡ ಜವಾಬ್ದಾರಿನ ಹೊರಬೇಕಾಗ್ತದೆ. ರಾಜ್ಯ ಸರ್ಕಾರ ಕೈ ಕಟ್ಕೊಂಡಿದ್ ನೋಡಿ. ಇದೇನಾಗಿದೆ ಉದ್ಯೋಗ ಖಾತ್ರಿ ಅಂತ ಹೇಳಿದ್ರೆ ಬಡವರಿಗೆ ಇರ್ತಕ್ಕಂಥ ಯೋಜನೆ, ಇದು ಕಾಂಗ್ರೆಸ್ ಕಾರ್ಯಕರ್ತರಿಗಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಅವರು ಕೂಡ ಬಂಡವಾಳ ಹಾಕ್ಬೇಕಾಗ್ತದೆ. ಇದು ಅಸೆಟ್ ಕ್ರಿಯೇಷನ್ ಕೂಡ ಆಗ್ತದೆ ಗ್ರಾಮೀಣ ಭಾಗದಲ್ಲಿ. ಬರ್ಲಿ, ಅದು ಆ ಸಂದರ್ಭದ ಮಾತನಾಡ್ತಾರೆ. ಆಯ್ತು, ನಾಳೆ ಮಾತಾಡನ್ರಿ. ರಾಜ್ಯಪಾಲರು ಏನ್ ತೀರ್ಮಾನ ನೋಡಿ. ಎಂತ ದುರ್ದೈವ ಅಂತ ಹೇಳಿದ್ರೆ, ದಾವೋಸ್ ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಬೇರೆ ಬೇರೆ ದೇಶಗಳು ಕೂಡ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಮ್ಮ ದೇಶದ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಸಹ ದಾವೋಸ್ಗೆ ಹೋಗಿ ಬಂಡವಾಳಶಾಹಿಗಳನ್ನ ಅಟ್ರಾಕ್ಟ್ ಮಾಡ್ತಕ್ಕಂತ, ನಮ್ಮ ರಾಜ್ಯಕ್ಕೆ ತರುವಂತ ಕೆಲಸವನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಅನ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದಕ್ಕೆ ಹೋಗ್ದೇನೆ ಇವತ್ತು ಇಲ್ಲೇ ರಾಜಕಾರಣ ಮಾಡ್ಕೊಂಡು ಕೂತಿರ್ತಕ್ಕಂಥದ್ದು ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ, ರಾಜ್ಯದ ಇರ್ತಕ್ಕಂಥ ಯುವ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಆಮೇಲೆ ಯಾಕೋ ದೇವ್ರ ಬುದ್ಧಿ ಕೊಟ್ಟು ಹೋಗಿದ್ದಾರೆ.
ಎಷ್ಟು ಬಂಡವಾಳ ತರ್ತಾರೆ, ಬೇರೆ ಬೇರೆ ರಾಜ್ಯಗಳು ಎಷ್ಟು ಬಂಡವಾಳ ತರ್ತಾರೆ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ರೆಪ್ರೆಸೆಂಟ್ ಮಾಡ್ಬೇಕಾಗಿತ್ತು, ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಜಕಾರಣ ಮಾಡ್ಕೊಂಡು ಕೂತಿದ್ದಾರೆ ಇವರು. ಸಿಎಂ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನು, ಅನುದಾನ ಗ್ರೀನ್ ಸಿಗ್ನಲ್ ಕೊಡಿಸಿದ್ರೆ ನಾವು ವನ್ಯಜೀವಿ ಮಂಡಳಿ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇ ಕೊಡಿಸ್ತೀನಿ, ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಈ ಎಲ್ಲದ್ರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಒಂದಂತೂ ಸತ್ಯ, ಕಾಂಗ್ರೆಸ್ನವ್ರಿಗೆ ಮಹದಾಯಿ ವಿಚಾರದಲ್ಲಾಗ್ಲಿ ಇದ್ಯಾವ್ದ್ರಲ್ಲೂ ಕೂಡ ಅವ್ರ ಪ್ರಾಮಾಣಿಕ ಕಳಕಳಿ ಇಲ್ಲ. ಇದ್ದಿದ್ರೆ ಅವ್ರ ಸರ್ಕಾರ ಇದ್ದಾಗಲೇ ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದಾರೆ. ಕೋರ್ಟ್ ಅಲ್ಲಿ ಬೇಗ ಇತ್ಯರ್ಥ ಆಗಿ ಅದು ಮುಂದೆ ಹೋಗ್ತಕ್ಕಂಥ ಕೆಲಸ ಆಗತ್ತೆ. ಅದೆಲ್ಲವೂ ಕೂಡ ಏಣ ಒಂದ್ ನಿಮಿಷ ತಡಿಯಪ್ಪ. ಅದೆಲ್ಲದೂ ಕೂಡ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೂಡ ಗಮನಿಸ್ತಾ ಇದ್ದಾರೆ. ಕೇಂದ್ರದಲ್ಲೂ ಕೂಡ ಚರ್ಚೆ ಆಗಿದೆ. ಅತಿ ಶೀಘ್ರದಲ್ಲಿ ಪರಿಹಾರ ಸಿಗ್ತದೆ. ನೋಡಿ, ಬರೇ ನಾಟಕ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರಿಗೆ ಬಡವರ ಪರವಾಗಿರ್ತಕ್ಕಂಥ ಪ್ರಾಮಾಣಿಕ ಕಳಕಳಿ ಇಲ್ಲ. ಮುಖ್ಯಮಂತ್ರಿಗಳು ಯಾವಾಗ ಇಳಿಬೇಕೋ ಅದ್ರ ಚರ್ಚೆಲಿ ಈಗ ರಾಜ್ಯ ತುಂಬಾ ಕಾಂಗ್ರೆಸ್ ಪಕ್ಷ ಸಚಿವರು ಶಾಸಕರು ಚರ್ಚೆ ಮಾಡ್ತಾ ಇದ್ದಾರೆ. ಆಗ ಕೊನೆ ಗಳಿಗೆಯಲ್ಲಿ ಈ ರೀತಿ ಕಪಟ ನಾಟಕವನ್ನು ಮಾಡ್ತಾ ಇದ್ದಾರೆ ಹೊರತು ಇದ್ರಲ್ಲಿ ಯಾವುದೇ ಒಂದು ಒಳ್ಳೆ ಉದ್ದೇಶ ಅಂತೂ ಇದ್ರಲ್ಲಿ ಕಾಣ್ತಾ ಇಲ್ಲ. ಧನ್ಯವಾದ.